ಸೊ ಯಾರು ನಿಮಗೆ ತುಂಬಾ ಇಷ್ಟ ಇದ್ರು ಹಳೆ ಸೀಸನ್ಗಳಲ್ಲಿ? ಮ್ಯಾಮ್ ಐ ಥಿಂಕ್ ಸೀಸನ್ 8 ಸೀಸನ್ 8 ಐ ಥಿಂಕ್ ಕುರಿ ಪ್ರತಾಪ್ ಅವರು ವಾಟ್ ಅ ನ್ಯಾಚುರಲ್ ಇರೋ ಎಲ್ಲ ಸೀಸನಲ್ಲೂ ಒಬ್ಬ ಕಮಿಡಿಯನ್ ಬರ್ತಾನೆ, ಬಟ್ ಹ್ಯಾಂಡ್ಸ್ ಡೌನ್ ಇನ್ಕ್ಲೂಡಿಂಗ್ 12th ಸೀಸನ್ ದ ಬೆಸ್ಟ್ ಕಮಿಡಿಯನ್ ಕುರಿ ಪ್ರತಾಪ್. ಏನು ಸಕ್ಕದಾಗಪ್ಪ ನಗ್ಸೋದು, ಅವ್ರು ಎಕ್ಸ್ಟ್ರಾ ಎಫರ್ಟ್ ಹಾಕೋದೇ ಬೇಕಿಲ್ಲ, ಕ್ಯಾಶುವಲ್ ಆಗಿ ಏನಾದರೂ ಹೇಳಿದ್ರೆ ನಗು ಬಂದ್ಬಿಡುತ್ತೆ. ಈಗ ಗಿಲ್ಲಿ ಏನಾದ್ರು ಜೋಕ್ ಮಾಡಬೇಕು ಅಂದರೆ ಅವ್ನು ಜೋಕ್ ಯೋಚನೆ ಮಾಡಿಕೊಂಡು ಅಣ್ಣ ಹಿಂಗಣ ಅಣ್ಣ ಹಂಗಣ ಅಂತ ಹೇಳೋದು. ಕುರಿ ಪ್ರತಾಪ್ ಏನೋ ಒಂದು ಹಿಂಗೆ ವಿಚಿತ್ರವಾಗಿ ಆ್ಯಕ್ಷನ್ ಮಾಡಿದ್ರೆ ಅದಾಗ್ಬಿಡುತ್ತೆ, ಅದು ಕಾಮಿಡಿ ಆಗ್ಬಿಡುತ್ತೆ. ಸೊ ವೆರಿ 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 ಫನ್ ವ್ಯಕ್ತಿ. ನಾನು ಅವ್ರು ನೋಡಿಕೊಂಡೆ ಓಕೆ ಇದು ಮಜಾ ಇರುತ್ತೆ ಹಿಂಗೆಲ್ಲ ಇದ್ರೆ ಅಂತ. ಬಟ್ ಇಲ್ಲ, ಅನ್ಫಾರ್ಚುನೇಟ್ಲಿ ಸೀಸನ್ 12 ಆ ಥರದ್ದು ವಂಡರ್ಫುಲ್ ಕಂಟೆಸ್ಟೆಂಟ್ಸ್ ಎಲ್ಲ ಬಂದಿದೆ. ಈಗ ಸೀಸನ್ 11 ಲಾಯರ್ ಜಗದೀಶ್ ಅವ್ರಿಗೆ ಮತ್ತೆ ರಜತ್ ಅವ್ರಿಗೆ ಒಂದು ಜಗಳ ಆಯಿತು. ಸೀಸನ್ 3 ಹುಚ್ಚ ವೆಂಕಟ್ ಅವರು ಪ್ರಥಮದು ಒಂದು ಜಗಳ ಆಯಿತು. ಈ ಫೈಟಿಂಗ್ ಸೀನ್ಸ್ಗಳೆಲ್ಲ ಇರ್ಬೋದಾ ಬಿಗ್ ಬಾಸ್ ಮನೆಯಲ್ಲಿ? ಈ ಫೈಟಿಂಗ್ ಸೀನ್ ಬಂದ್ರೆ ಅಮಿತ್ ಅವ್ರು ಹೆಂಗ್ ಫೈಟ್ ಮಾಡ್ತಿದ್ರು, ಹೊಡೆದೇ ಬಿಡ್ತಿದ್ರ ಅಥವಾ ಆರಾಮ್ಸೆ ಬ್ಯಾಲೆನ್ಸ್ ಮಾಡ್ತಿದ್ರು? ಇಲ್ಲ, ನಾವೆಲ್ಲ ಮಾತಾಡೋ ಇಂಡಸ್ಟ್ರಿಯಿಂದ ಬಂದಿರೋದು, ಮಾತಿಂದ ಹೊಡ್ತಾ ಮೋಸ್ಟ್ಲಿ. ಈ ಫಿಸಿಕಲ್ ಆಗಿ ಹೊಡೆಯೋದು ಅದೆಲ್ಲ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಬಿಟ್ರೆ ಎನಿವೇ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿಸ್ಕೊಂತಾರೆ. ಫಿಸಿಕಲ್ ಆಗಿ ಇದು ಮಾಡಿದ್ರೆ ಸ್ಟ್ರೇಟ್ ಕೇಸ್ ಆಗುತ್ತೆ, ಜೈಲ್ಗೆ ಹೋಗ್ತೀಯ ಅಂತ ಕೂಡ ಹೇಳ್ತಾರೆ. ಸೊ ಅದೆಲ್ಲ ಬೇಕಿಲ್ಲ, ಐ ಡೋಂಟ್ ಥಿಂಕ್ ಇಟ್ಸ್ ರಿಕ್ವೈರ್ಡ್. ಬಟ್ ಮಾತಲ್ಲಿ ನಾವು ಕೂಗದೇನೆ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ಬೋದು, ಬಟ್ ಕೇಳಿಸ್ಕೊಳ್ಳೋರು ಬೇಕಲ್ಲ. ಮಾತಾಡೋರು ಮಾತ್ರ ಇದ್ರೆ ಸಾಕಾಗಲ್ಲ, ಆ ಮನೇಲಿ ಮಾತಾಡೋರು ಜಾಸ್ತಿ, ಕೇಳಿಸ್ಕೊಳ್ಳೋರು ಕಮ್ಮಿ. ಸೊ ಆ ಒಂದು ಜಗಳ ಅಂತ ಬಂದಾಗ 100% ನಾನು ಮಾತಾಡ್ತಾ ಇದ್ದೆ. ಮೇ ಬಿ ವಾಯ್ಸ್ ರೇಸ್ ಮಾಡಿ ವೆನ್ ಇಟ್ಸ್ ರಿಕ್ವೈರ್ಡ್ 100% ನಾನು ವಾಯ್ಸ್ ರೇಸ್ ಮಾಡಿ ಮಾತಾಡ್ತಾ ಇದ್ದೆ ಮ್ಯಾಮ್. ಬಟ್ ಲಾಜಿಕಲ್ ಆಗಿ ಮಾತಾಡ್ತಾ ಇದ್ದೆ. ಬಟ್ಲಿಗೋಸ್ಕರ ಜಗಳ ಆಡ್ತಾ ಇರಲಿಲ್ಲ ನಾನು. ಹಿಂಗೆ ಬಟ್ಲು ಯಾರು ಕ್ಲೀನ್ ಮಾಡಿಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಂದು ಜಗಳ ಆಡ್ತಾ ಇರಲಿಲ್ಲ. ಸೊ ಆ ಥರದ್ದು ಫೇಕ್ ಫೈಟ್ಸ್ ನನ್ನಲ್ಲಿ ಆಗ್ತಾ ಇರಲಿಲ್ಲ. ದಟ್ಸ್ ವಾಟ್ ಡಿಂಟ್ ಹೆಲ್ಪ್ ಮೀ ಅಷ್ಟೇ. ಈಗ ಅಶ್ವಿನಿ ಅವ್ರದ್ದು ಮತ್ತು ಜಾನ್ವಿ ಅವ್ರದ್ದು ಒಂದು ಬಾಂಡಿಂಗ್ ಶುರುವಾಗಿದೆ. ಸೊ ಇಬ್ರು ಮಾತಾಡ್ಕೊಂಡು, ಯಾಕಂದ್ರೆ ಮೊದಲು ಜಾನ್ವಿ ಅಷ್ಟು ಕಿರ್ಚಾಟ ಕೂಗಾಟ ಇರಲಿಲ್ಲ. ಈಗ ಎಲಿಮಿನೇಟ್ ಮಾಡಿರೋದು ಅದೇ ರೀಸನ್ಗೆ. ನೀವು ತುಂಬ ಚೇಂಜ್ ಆಗ್ತಿದ್ದೀರಾ, ನೀವು ತುಂಬ ಚೇಂಜ್ ಆಗಿದ್ದೀರಾ ಅಂತ ನಿಮ್ಗೆ ಅನಿಸ್ತಿದ್ಯಾ? ಚೇಂಜ್ ಆಗಿದ್ದಾರೆ ಜಾನ್ವಿ ಅವರು ಅಂತ? ಮೇ ಬಿ ಈಗ ಸ್ವಲ್ಪ ವೋಕಲ್ ಆಗ್ತಾ ಇದ್ದಾರೆ. ಬಿಕಾಸ್ ನಾನಿದ್ದು ಒಂದು ವಾರದಲ್ಲಿ ತುಂಬ ಸೈಲೆಂಟ್ ಅವರು. ಅಲ್ಲಿ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ರು, ಬಟ್ ವೆರಿ ಸೈಲೆಂಟ್, ವೆರಿ ಸೆಲೆಕ್ಟಿವ್ ಸೋಷಲೈಸೇಷನ್. ಇವ್ರ ಜೊತೆ ಇಷ್ಟೇ ಮಾತಾಡೋದು. ಇನ್ನು ಕೆಲವು ಜನರ ಜೊತೆ ಡೈಲಿ ಬಂದು ಸ್ಮೈಲ್ ಮಾಡ್ಬಿಟ್ಟು ಹೋಗ್ತಾ ಇದ್ರು. ಮೇಕಪ್ ಮಾಡ್ಕೊಂಡು ಡ್ರೆಸ್ ಇದೆಲ್ಲ ಮಾಡ್ಕೊಂಡು ಜೋರಾಗಿ ಬರ್ತಾ ಇದ್ರು. ಆಲ್ ಆಫ್ ದಟ್ ಇಸ್ ಫೈನ್, ಬಟ್ ಎಲ್ಲೊಂದು ಕಡೆ ಬೇಕಿತ್ತು. ನಾನು ಬಸಪ್ಪ ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಕಂಪೇರ್ ಮಾಡಿದ್ರೆ ಇನ್ನೂ ಕಮ್ಮಿ ಪರ್ಫಾರ್ಮಿಂಗ್ ಜಾನ್ವಿ ಅವರು ಇದ್ದಿದ್ದು ಅಂತ. ಸೊ ಅವರು ನಾಮಿನೇಟ್ ಆಗಿಲ್ಲ ಅಷ್ಟೇ. ಸೊ ನಾಮಿನೇಟ್ ಆಗಿದ್ರೆ ಅವ್ರಿಗೂ ತುಂಬ ಕಷ್ಟ ಆಗ್ಬಿಡ್ತಾ ಇತ್ತು. ಸೊ ಈಗ ಸ್ವಲ್ಪ ಕಾಣಿಸ್ಕೊಳ್ಳೋಕ್ಕೆ ಅಂತ ಅದು ಹೇಳೋದು, ಅದೇ ಮಾತಾಡ್ತಾ ಇದ್ವಲ್ಲ, ಸ್ವಲ್ಪ ಕೂಗೋದು, ಇದು ಮಾಡೋದು, ಅದೆಲ್ಲ ಹೇಳೋದೆಲ್ಲ ಶುರು ಮಾಡಿದ್ದಾರೆ. ಗೊತ್ತಾಗ್ಬಿಡಿದೆ ಎಲ್ರಿಗೂ ಹಿಂಗೆ ಜಗಳ ಆಡೋದು ಅಂತ. ಮೊನ್ನೆ ಯಾವುದೋ ಒಂದು ಎಪಿಸೋಡ್ ನೋಡಿದೆ, ನಾನು ಹೋಗಿದ್ದೆ ಎಪಿಸೋಡು, ಅಂದರೆ ನಮ್ಮನ್ನೆಲ್ಲ ಕಳಿಸ್ಬಿಟ್ಟು ದ ನೆಕ್ಸ್ಟ್ ಆ ನೈಟ್ ಏನೇನಾಯಿತು ಅಂತ. ಏನು ಕಿತ್ತಾಡ್ತಾ ಇದಾರೆ, ಒಬ್ರು ಮಾತು ಒಬ್ರು ಕೇಳಿಸ್ಕೊಳ್ಳಲ್ಲ. ನನ್ನ ಒಪಿನಿಯನ್ ಕೇಳಿಸ್ಕೋಬೇಕು ಅಂತ ನಿಮಗೆ ಹೇಳೋದು, ನೀವು ಕೇಳಿಸ್ಕೊಳ್ಳದೆ ನಿಮ್ಮ ಒಪಿನಿಯನ್ ನಂಗೆ ಕೊಡೋದು. ಹೀಗೆ ಎಲ್ಲ ಒಪಿನಿಯನ್ ಓವರ್ಲ್ಯಾಪ್ ಆಗಿ 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 ಅಪ್ಪಾ ಹುಚ್ಚರು ಸಂತೆ ನೋಡೋಕ್ಕಾಗಿಲ್ಲ. ವಾ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.